ಪೆಹಲ್ಗಾವ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಪ್ರತೀಕಾರ ನಿನ್ನೆ ರಾತ್ರಿ ಏರ್ ಸ್ಟ್ರೈಕ್ನ ಮೂಲಕ ಭಾರತ ಕೊಟ್ಟಿರುವಂತದ್ದು. ಸುಮಾರು 70ಕ್ಕೂ ಅಧಿಕ ಉಗ್ರರನ್ನ ಕೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಂಟೆಲಿಜೆನ್ಸ್ನಿಂದ ಮಾಹಿತಿ ಬಂದಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಭರತ್ ಭೂಷಣ್ ಅವರ ತಂದೆ ಚನ್ನವೀರಪ್ಪನವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಕೂಗಿದಾಗಿತ್ತು ಸರ್, ಪ್ರತೀಕಾರ ಯಾವಾಗ, ಪಾಕಿಸ್ತಾನದ ಉಗ್ರರನ್ನ ಸದೆ ಬಡಿಯುವಂಥದ್ದು ಯಾವಾಗ ಅಂತೇಳಿ. ಏನು ಹೇಳ್ತೀರಾ ಮೊದಲನೇ ಪ್ರತಿಕ್ರಿಯೆ ಸರ್? ಹೌದೌದು, ಅದು ಇತ್ತು. ಮೋದಿಯವ್ರಿಗೂ ಮನಸ್ಸಿನಲ್ಲಿತ್ತು, ನಮಗೂ ಮನಸ್ಸಿನಲ್ಲಿತ್ತು. ಏನಪ್ಪ, ನಮ್ಮ ನೆಲದಲ್ಲಿ ನಮಗೆ ರಕ್ಷಣೆ ಇಲ್ದಂಗೆ ಐತೆ, ನಮ್ಮ ಮಕ್ಕಳು ನೆಮ್ಮದಿಯಿಂದ ಎಲ್ಲ ಕಡೆ ಹೋಗಿ ನೋಡ್ಕೊಂಬರುವ ಅದೃಷ್ಟ ಇಲ್ಲವೇ ಅನ್ನೋ ನೋವು ನಮ್ಮಲ್ಲಿತ್ತು. ಆದರೆ ಈಗ ಈ ದಾಳಿ ಆದ ನಂತರ ನಮಗೂ ಸ್ವಲ್ಪ ಸಮಾಧಾನ ಆಗಿದೆ. 9 ಪಾಕಿಸ್ತಾನದ ಕ್ಯಾಂಪ್ಗಳ ಮೇಲೆ ತಡರಾತ್ರಿ ಒಂದು ಅಟ್ಯಾಕ್ ಆಗುತ್ತೆ ಸರ್. ಸುಮಾರು 70ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಅಷ್ಟೇ ಅಧಿಕೃತವಾದಂಥ ಮಾಹಿತಿ ಸಿಕ್ಕಿಲ್ಲ ಸರ್. ನಿಮಗೆ ಏನು ಅನಿಸುತ್ತೆ ಸರ್, ಅವ್ರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ವಿಚಾರ ನಿಮ್ಮ ಕಿವಿಗೆ ಬಿದ್ದಾಗ ಏನಾಯಿತು, ಏನು ಅನಿಸ್ತು ಸರ್ ನಿಮಗೆ? ಅದೇ, ಸರ್ಕಾರ ಒಳ್ಳೆಯ ಕ್ರಮ ತಗೊಂಡಿದೆ. ಟೆರರಿಸ್ಟ್ಗಳನ್ನ ಸಾಯಿಸಿದ್ದಾರೆ ಅಂದಿದ್ದು ಒಳ್ಳೆಯ ಸುದ್ದಿ ಆಯಿತು. ಯಾಕೆಂದರೆ ಮುಂದೆ ನಮ್ಮಲ್ಲಿ ಬಂದು ಅಟ್ಯಾಕ್ ಮಾಡೋ ಒಂದು ಅವಕಾಶ ಕಮ್ಮಿ ಆಯಿತು. ಆಮೇಲೆ ಇನ್ನೂ ತಪ್ಪಿಸ್ಕೊಂಡಿದ್ದಾರೆ, ಕೆಲವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಕುಳುಗಳು, ಅವ್ರನ್ನ ಹೊಡಿಬೇಕು. ಈಗ ಅವ್ರನ್ನ ಹೊಡೆದು ಸಾಯಿಸಬೇಕು. ಆವಾಗ ನಮಗೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ರಾತ್ರಿ ನಡೆದ ಏರ್ ಸ್ಟ್ರೈಕ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸರ್. ಏನಕ್ಕೆ ಈ ಒಂದು ಹೆಸರಿಟ್ಟರು ಅಂತಂದ್ರೆ, ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿರುವಂಥವ್ರನ್ನ ನಾವು ನಿರ್ನಾಮ ಮಾಡಬೇಕು ಅಂತೇಳಿ ಹೆಸರಿಟ್ಟು. ಆ ಹೆಸರು ಕೇಳಿದಾಗ ಏನು ಅನ್ಸುತ್ತೆ ಸರ್? ತುಂಬ ಸಂತೋಷ ಆಯಿತು. ಅವರ ಹೆಸರು ಸರಿಯಾಗೇ ಇದೆ. ಯಾಕೆಂದರೆ ಉಗ್ರರನ್ನ ಸಾಯಿಸಬೇಕು ಅನ್ನೋದು ಒಂದೇ ಉದ್ದೇಶ. ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಸಿಂಧೂರ್ ಅಂತ ಇಟ್ಟಿದ್ದಾರೆ. ಒಳ್ಳೆಯ ಹೆಸರು ಸರ್. ಇನ್ನೊಂದು ವಿಚಾರ ಸರ್, ನಿಮ್ಮ ಮಗ ಹೇಳ್ತಾ ಇದ್ರು ಸರ್, ಭರತ್ ಭೂಷಣ್ ಅವರು ಟ್ರಿಪ್ ಹೋಗ್ಬೇಕನ್ನ ಮುಂಚಿತವಾಗಿ ನಿಮ್ಮ ಪತ್ನಿಯವರು ಬೇಡ ಹೋಗುವಂಥದ್ದು, ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳಿದ್ದಾರೆ, ದಯವಿಟ್ಟು ಈ ಒಂದು ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊ ಅಂತಂದಿದ್ರು. ಅವಾಗ ಭರತ್ ಭೂಷಣ್ ಅವರು ಏನಂದಿದ್ರು ಸರ್? ಅದೇ, ನಮ್ಮ ತಾಯಿಯವರು, ಅವ್ರ ತಾಯಿಯವರು ಅಲ್ಲಿ ಎಲ್ಲ ಉಗ್ರ ಚಟುವಟಿಕೆಗಳು ಇದೆಯಲ್ಲ, ಪರವಾಗಿಲ್ವಾ ಈಗ ಏನು ಅಂತ ಕೇಳಿದ್ರು. ಇಲ್ಲ ಇಲ್ಲ, ಈಗ ಅಂಥದ್ದೇನು ಇಲ್ಲ, ಈಗ ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ, ನಾವು ಹೋಗ್ಬರ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹೌದೇನೋ ಅಂತ ನಾವು ಅಂದ್ಕೊಂಡ್ವಿ, ನಂಬಿದ್ವಿ. ನಮ್ಮ ನೆಲದಲ್ಲಿ ನಾವು ಹೋಗೋದಕ್ಕೆ ನಾವು ಭಯಪಡೋದು ಹೇಗೆ ಅಂತಂದ್ಬಿಟ್ಟು. ಸರ್, ಇವತ್ತು ಬೆಳಿಗ್ಗೆ ಸರ್ ರಾತ್ರಿಯಿಂದನೇ ಪ್ರತಿಯೊಬ್ಬರ ಸ್ಟೇಟಸಲ್ಲೂ ಸರ್ ಪ್ರತೀಕಾರದ ಕೂಗು ಯಾವ ರೀತಿಯಾಗಿತ್ತು, ಯಾವ ರೀತಿ ಸಂತೋಷವನ್ನು ವ್ಯಕ್ತ ಮಾಡ್ತಿದ್ರು, ಜೈ ಹಿಂದ್ ಅನ್ನುವಂಥ ಮುಖಾಂತರವಾಗಿ ನಮ್ಮ ಆರ್ಮಿನ ಇನ್ನೊಂದಷ್ಟು ದೊಡ್ಡ ಲೆವೆಲ್ಗೆ ತಗೊಂಡುವಂಥ ಕೆಲಸವನ್ನು ಮಾಡ್ತಿದ್ರು ಸರ್. ಆ ಸ್ಟೇಟಸ್ಗಳು ನೋಡ್ತಿದ್ರೆ ಒಂಥರ ಚಂದ ಅನಿಸ್ತಿತ್ತು. ಕಾಶ್ಮೀರದಲ್ಲಿ ತುಂಬ ಜನ ಸೇರಿಕೊಂಡು ಜೈ ಹಿಂದ್ ಜೈ ಭಾರತ್ ಅಂತ ಕೂಗ್ತಾ ಇದ್ರು. ಈ ಇನ್ಸಿಡೆಂಟ್ ಆದ ನಂತರ, ಈ ಟೆರರಿಸ್ಟ್ ಸಾಯಿಸಿದ ನಂತರ ಅವ್ರಿಗೆ ಭಾಳ ಸಂತೋಷ ಆಯಿತು. ಆದ್ದರಿಂದ ಅವರೆಲ್ಲ ಜೈ ಹಿಂದ್ ಅಂತ ನಿನಾದ ಮಾಡ್ತಾಯಿದ್ರು. ಇಡೀ ದೇಶವೇ ಸಂಭ್ರಮಾಚರಣೆಯಲ್ಲಿದೆ ಸರ್, ಪಟಾಕಿ ಸಿಡಿಸುವಂಥ ಮುಖಾಂತರವಾಗಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ನೋವು ಇದ್ದೇ ಇದೆ ಸರ್, ಮಗನ್ನ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ತಂದಿದೆಯಾ ಸರ್? ಹೌದೌದು, ಇದು ನಿಜವಾಗ್ಲೂ ಸಮಾಧಾನ ಆಗಿದೆ. ಯಾಕೆಂದರೆ ಇನ್ನು ಮುಂದೆ ಟೆರರಿಸ್ಟ್ ಅಟ್ಯಾಕ್ಗಳು ಆಗೋದಿಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ. ಒಳ್ಳೆ ಸ್ಟೆಪ್ಸ್ ತಗೊಂಡಿರೋದ್ರಿಂದ ಇದು ಒಳ್ಳೆ ಸ್ಟೆಪ್ ಅಂತ ನಾವು ಒಪ್ಕೊಳ್ಳೇಬೇಕು. ಯಾಕೆಂದರೆ ಸರ್ಕಾರ ಈಗ ಮಾಡಿದೆ, ಒಳ್ಳೆ ಕೆಲಸ ಮಾಡಿದೆ, ಟೆರರಿಸ್ಟ್ ಕ್ಯಾಂಪ್ಗಳನ್ನ ನಾಶನ ಮಾಡಿದೆ. ಸರ್, ಸದ್ಯದ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರವಾಗಿ ಸ್ಥಳೀಯರ ಇನ್ವಾಲ್ವ್ಮೆಂಟ್ ಇರುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಇದೆ. ಅಲ್ಲಿರೋಂಥವ್ರು ಲೋಕಲ್ ಏಡ್ ಸಹಾಯ ಮಾಡಿದ್ದು ಈ ಅಟ್ಯಾಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಈಗ ಉಗ್ರರನ್ನ ಪಾಕಿಸ್ತಾನ ನೆಲದಲ್ಲೇನೋ ಸಂಹಾರ ಮಾಡಿದರೆ, ಆ ಸ್ಥಳೀಯರನ್ನ ಹಿಡಿಯುವಂಥ ನಿಟ್ಟಿನಲ್ಲಿ NIA ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿರಬೇಕು, ಅವರ ಒಂದು ಕೆಲಸ ಹೇಗಿರಬೇಕು ಸರ್? ಅದೆಲ್ಲ NIA ಮಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ NIA ಬಂದಿದ್ದರು, ಅವ್ರ ಮಾಹಿತಿ ತಗೊಂಡು ಹೋಗಿದ್ದಾರೆ. ಕೊನೆಯದಾಗಿ ಸರ್ಕಾರದ ಈ ತೀರ್ಮಾನದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಲ್ಲ, ಚೆನ್ನಾಗಿದೆ. ಅದನ್ನು ಪ್ರತಿಯೊಬ್ಬರು ಒಪ್ಪಲೇಬೇಕು. ಯಾಕೆಂದರೆ ಭಾರತ ದೇಶ ಪ್ರಜೆಗಳನ್ನ ರಕ್ಷಣೆ ಮಾಡೋದು ಸರ್ಕಾರದ ಕೆಲಸ. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಕೇಳಿದ್ರಲ್ಲ, ಇದು ಭರತ್ ಭೂಷಣ್ ಅವರ ತಂದೆಯ ಮಾತು. ಎಲ್ಲೋ ಒಂದು ಕಡೆ ಮಗನನ್ನು ಕಳ್ಕೊಂಡಿರೋಂಥ ನೋವಿದ್ರೂ ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಮಾಧಾನವಂತದಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಟೆರರಿಸ್ಟ್ ಅನ್ನುವಂತಹವರು ಭಾರತದಲ್ಲಿ ಇರಬಾರ್ದು, ಯಾರನ್ನು ಕೂಡ ಒಳಗಡೆ ಬರದ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18.
ಬೆಂಗಳೂರು. ಪೆಹಲ್ಗಾಂವ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಪ್ರತೀಕಾರ ಸಿಕ್ಕಿರುವಂತಹದ್ದು. ರಾತ್ರಿ ನಡೆದ ಏರ್ ಸ್ಟ್ರೈಕ್ ನಲ್ಲಿ 9 ಪಾಕ್ ಉಗ್ರರು ಅಡಗಿದ್ದಂತಹ ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಸುಮಾರು 100ಕ್ಕೂ ಅಧಿಕ ಉಗ್ರರು ಸಾವನ್ನಪ್ಪಿರುವಂತದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿ ಇರುವಂತದ್ದು. ಈ ಕುರಿತಾಗಿ ಮಾತನಾಡೋದಕ್ಕೆ ಪ್ರೀತಮ್ ಭೂಷಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಂತಹ ಟೈಮ್ ಸರ್ ಇದು, ಪ್ರತೀಕಾರ ಯಾವಾಗ ಅಂತೇಳಿ ಅದಕ್ಕೊಂದು ರೀತಿಯಂತ ಉತ್ತರ ಕೊಟ್ಟಂತಹ ದಿನ ಇದು. ಈ ದಿನದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಪ್ರತೀಕಾರ ಏನೋ ಕೊಟ್ಟಿದ್ದಾರೆ. ವೆರಿ ಶೋರ್ ಡೀಟೇಲ್ ಸ್ಟಡಿ ಮಾಡೇ ಈ ಒಂದು ಡಿಸಿಷನ್ ಬಂದಿದ್ದಾರೆ ಅಂತ ನಮ್ಮ ಅನಿಸಿಕೆ, ನಮ್ಮ ಕೇಂದ್ರ ಸರ್ಕಾರ. ಆದರೆ ಈ ಪ್ರತೀಕಾರದಿಂದ ಇನ್ನು ಯಾರ್ಯಾರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅದೊಂದು ಯೋಚನೆ ನಮ್ಮ ತಲೆಯಲ್ಲಿ ನಡೀತಾ ಇದೆ ಸರ್. ಈಗ ಇದರಿಂದ ಇನ್ನೊಂದಷ್ಟು ಜನ ಸಿವಿಲಿಯನ್ಸ್ ಸಾಯ್ಬೋದಾ, ಇನ್ನೊಂದಷ್ಟು ಆರ್ಮಿ ಪರ್ಸನಲ್ಗಳು ಸಾಯ್ತಾರ, ಅದೊಂದು ನಮಗೆ ಒಂದು ವರಿ ಕ್ರಿಯೇಟ್ ಆಗಿದೆ ಸರ್ ನಮ್ಮ ಮನಸ್ಸಲ್ಲಿ. ಸೊ ದಟ್ ಇಸ್ ಮೈ ಒಪಿನಿಯನ್ ಎಟ್ ದಿಸ್. ಅಲ್ಲ ಸರ್, ಕೇವಲ ಭರತ್ ಭೂಷಣ್ ಮನೆಯವರು ಅಷ್ಟೇ ಅಲ್ಲ ಸರ್, ಪ್ರತಿಯೊಂದು ಮನೆಯವರು ಕೂಡ ಅಷ್ಟೇ. ಒಂದು ಪ್ರತೀಕಾರ ಬೇಕು, ನಾವು ಈ ಕೈ ಕಟ್ಕೊಂಡು ಕುಳಿತರೆ ಆಗೋದಿಲ್ಲ, ಸೇಡ್ ಯಾವಾಗ ತೀರಿಸ್ಕೊಳ್ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಮಾಡುವಂಥದ್ದಾಗಿರ್ಬೋದು, ನಮ್ಗೆ ನ್ಯಾಯ ಬೇಕು ಅನ್ನೋಂಥದ್ದಾಗಿ ಈ ಥರದ್ದೆಲ್ಲ ಪೋಸ್ಟ್ಗಳನ್ನ ನೀವು ಗಮನಿಸ್ತಿದ್ದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇತ್ತು ಅಂತ? ಸರ್, ಕೆಲವೊಂದು ಟೆರರ್ ಔಟ್ಫಿಟ್ಸ್ಗೆ ಈ ಥರ ಒಂದು ಪ್ರತೀಕಾರ ಕೊಟ್ಟರೆ ಆಗೋದು ಸರ್. ಕೊಡ್ದಿರೋ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡ್ರು ಅವರು ನಾಳೆ ದಿವಸ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ. ಸೊ ಹಾಗಾಗಿ ಈ ಥರ ಒಂದು ಎಫೆಕ್ಟಿವ್ ಸ್ಟೆಪ್ ತಗೊಳ್ಳೋದು ಒಳ್ಳೆಯದೇ. ಅಟ್ ದ ಸೇಮ್ ಟೈಮ್ ದಟ್ ಶುಡ್ ನಾಟ್ ಇಂಪ್ಯಾಕ್ಟ್ ಇನ್ನು ಸಿವಿಲಿಯನ್ಸ್ಗೆ ಇಂಪ್ಯಾಕ್ಟ್ ಆಗೋದು, ಇನ್ಯಾರಿಗೂ ಇಂಪ್ಯಾಕ್ಟ್ ಆಗೋದು ಬೇಡ ಅಂತ ನಮ್ಮ ಅನಿಸಿಕೆ. ಬಟ್ ಅದೇ ಸರ್, ಇಟ್ಸ್ ಸಚ್ ಎ ಡಿಲೆಮಾ. ಕೆಲವರಿಗೆ ಈ ಥರ ಒಂದು ಪ್ರತೀಕಾರ ಕೊಡಲೇಬೇಕು, ಅವಾಗಲೇ ಅವ್ರು ಕಲಿಯೋದು. ದಂಡಂ ದಶಗುಣಂ ಅಂತಾರಲ್ಲ, ಆ ಥರದ್ದು ಕೊಟ್ಟಿಲ್ಲ ಅಂದರೆ ಅವರು ಕಲಿಯಲ್ಲ. ಸೊ ಐ ಥಿಂಕ್ ವಿ ಶುಡ್ ಲೀವ್ ಇಟ್ ಟು ಗೌರ್ಮೆಂಟ್ಗೆ ಬಿಡಬೇಕು ಸರ್. ಏನು ಕರೆಕ್ಟೋ ಅವ್ರು ಮಾಡಲಿ, ಅವ್ರಿಗೆ ಸಪೋರ್ಟ್ ಕೊಡಬೇಕು. ಅವರು ಇದನ್ನೆಲ್ಲ ವಿಚಾರ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ನಿನ್ನೆ ನಡೆದ ಏರ್ ಸ್ಟ್ರೈಕ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದೆ ಸರ್. ಇದನ್ನು ಇಡೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ, ಪ್ರತಿಯೊಬ್ಬ ಗಂಡಸರನ್ನ ಸಾಯಿಸ್ತಾರೆ, ಹೆಣ್ಣಿನ ಕುಂಕುಮನ ಅಳಿಸ್ತಾರೆ, ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಈ ಒಂದು ಹೇರ್ ಸ್ಟ್ರೈಕ್ ಮಾಡಿದ್ದಾರೆ ಸರ್. ಈ ಒಂದು ಪದದ ಬಗ್ಗೆ ನೀವು ಹೇಳೋದಾದ್ರೆ ಸರ್? ನನಗೆ ಗೊತ್ತಿಲ್ಲ ಸರ್ ಏನು ಹೇಳಬೇಕು ಅಂತ. ವೆರಿ ಶೋರ್ ಇಟ್ ಈಸ್ ಡಿಸಿಷನ್ ಆಫ್ ಗೌರ್ಮೆಂಟ್. ಸೊ ವಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಬಟ್ ಹೆಸರು ಬಗ್ಗೆ ನನಗೇನು ಅನಿಸಿಕೆ ಏನೂ ಇಲ್ಲ ಸರ್ ನಂದು. ಮುಂದಿನ ದಿನಗಳಲ್ಲಿ ಸರ್, ಈಗ ನಾವು ಅಟ್ಯಾಕ್ ಮಾಡಿದ್ದೀವಿ, ಮೊದಲು ಅವ್ರು ಮಾಡಿದ್ರು, ಮತ್ತೆ ಅವರು ಅಟ್ಯಾಕ್ ಮಾಡ್ತಾರೆ ಅನ್ನುವಂಥ ಒಂದು ಮುನ್ಸೂಚನೆ ನಿಮ್ಗೆ ಇದೆಯಾ, ಹೇಗೆ ಸರ್? ಅನ್ನಿಸ್ತಾ ಇದೆ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಅಂತಲೂ ಗೊತ್ತಾಯಿತು ಮೀಡಿಯಾ ಚಾನಲ್ಸ್ ಮೂಲಕ. ಸೊ ದಟ್ ಇಸ್ ಅ ವರಿ ಸರ್. ಸೊ ಇವಾಗ ಅವರು ನಮ್ಮನ್ನು ಹಿಂಗೆ ಅಟ್ಯಾಕ್ ಮಾಡ್ತಾರೋ, ಅದರಿಂದ ಏನಾದರೂ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೋ ನಮ್ಮ ಕಂಟ್ರಿಗೆ, ನಮ್ಮ ಜನಕ್ಕೆ, ನಮ್ಮ ಆರ್ಮಿಗೆ, ಅದೊಂದು ಬೇಜಾರಾಗುತ್ತೆ ಸರ್ ಆ ಥರ ಆಗೋದು. ಸೊ ಬಟ್ ನೋಡಬೇಕು, ನೋಡಿ. ಭರತ್ ಭೂಷಣ್ ಅವ್ರ ಜೊತೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು. 2 ದೇಹ ಇದ್ದು ಒಂದೇ ಉಸಿರು ಅನ್ನೋ ರೀತಿ ಇತ್ತು ಸರ್. ಒಂದು ಸ್ವಲ್ಪನಾದರೂ ನಿಮಗೆ ನೆಮ್ಮದಿ ಅನ್ನುವಂಥದ್ದು ಈಗ ಆಗಿದೆಯಾ ಸರ್ ಏರ್ ಸ್ಟ್ರೈಕಿಂದ? ಸರ್, ನಾ ಆವಾಗಲೇ ಹೇಳ್ದಂಗೆ ಆ ಟೆರರ್ ಅಟ್ಯಾಕ್ ಮಾಡಿರೋರು ಅಥವಾ ಟೆರರ್ ಔಟ್ಫಿಟ್ಸ್ ಎಲ್ಲೆಲ್ಲಿದ್ದರೂ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಸೊ ಇಟ್ಸ್ ಅ ರೈಟ್ ಥಿಂಗ್, ಅದನ್ನು ಮಾಡೋದು ಕರೆಕ್ಟೇ. ಯಾಕಂದರೆ ಅವ್ರನ್ನ ಹೊಡೆದಿಲ್ಲ ಅಂದರೆ ಅವ್ರು ಇನ್ನೊಂದು 10 ಭರತ್ ಭೂಷಣ್ 20 ಭರತ್ ಭೂಷಣ್ಗಳನ್ನ ಸಾಯಿಸ್ತಾರೆ, ಅದು ಕರೆಕ್ಟೇ. ಬಟ್ ಪ್ರಾಬ್ಲಮ್ ಏನಂದರೆ ಅದರಿಂದ ಇದನ್ನು ಎಸ್ಕಲೇಟ್ ಆಗಿ ನಮ್ಮ ದೇಶಕ್ಕೆ, ನಾಗರಿಕರಿಗೆ, ನಮ್ಮ ಆರ್ಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದೊಂದು ಸ್ವಲ್ಪ ಗೊಂದಲ ಕ್ರಿಯೇಟ್ ಮಾಡುತ್ತೆ ಸರ್ ನಮ್ಮ ಮನಸ್ಸಲ್ಲಿ. ನಮಗೊಂಥರ ನೋವು ಕ್ರಿಯೇಟ್ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ ಸರ್. ಸರ್, ಒಂದು ವಿಚಾರ ಕೇಳ್ಪಟ್ಟಿದೆ ಸರ್, ನಿಮ್ಮ ತಾಯಿಯವರು ಭರತ್ ಭೂಷಣ್ಗೆ ಕಾಶ್ಮೀರ್ಗೆ ಹೋಗೋದು ಬೇಡ, ಅಲ್ಲಿ ಟೆರರ್ಗಳಿದ್ದಾರೆ, ಅಟ್ಯಾಕ್ ಆಗಬಹುದು ಅನ್ನೋಂಥದ್ದು ಮೊದಲನೇ ಹೇಳಿದ್ರಂತೆ, ಅದು ನಿಜಾನ ಸರ್? ಹೌದು, ಅವ್ರ ಅನಿಸಿಕೆ ಕೊಟ್ಟಿದ್ರು. ಭರತ್ ಭೂಷಣ್ ಯಾವಾಗ ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ ವೆಕೇಷನ್ಗೆ, ನನ್ನ ಹೆಂಡತಿ ಮಗು ಕರ್ಕೊಂಡು ಅಂತ ಹೇಳಿದಾಗ ನಮ್ಮ ತಾಯಿ ಹೇಳಿದ್ರು, ಎಲ್ಲರೂ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಎಂಜಾಯ್ ಮಾಡ್ಕೊಂಬರ್ತಾರೆ, ಎಷ್ಟಿದೆ ನೋಡೋಕ್ಕೆ, ಅದೆಲ್ಲ ಬಿಟ್ಟು ನೀನು ಕಾಶ್ಮೀರ್ಗೆ ಏನಕ್ಕೆ ಹೋಗ್ತೀಯಾ, ಅಲ್ಲೇನೋ ಟೆರ್ರಿಸ್ಟ್ಗಳಿದ್ದಾರಂತೆ ಅಲ್ಲಿ ಅಂತ ಹೇಳಿದ್ರು ನಮ್ಮ ತಾಯಿ. ಅದಕ್ಕೆ ನನ್ನ ತಮ್ಮ ನಾನು ಇಬ್ಬರು ಸೇರಿ ನಮ್ಮ ತಾಯಿನ ಕನ್ವಿನ್ಸ್ ಮಾಡಿದ್ವಿ, ಏನು ಮಾತಾಡ್ತಾ ಇದೆಯಮ್ಮ, ಈ ಥರ ಒಂದೂ ಆಗಿಲ್ಲ, ಆ ಥರದ್ದು ಆಗೋದೂ ಇಲ್ಲ, ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ಸರ್ಕಾರ, ಇವಾಗೆಲ್ಲ ಸೇಫ್ ಆಗಿದೆ ಅಂತ ನಾವು ಹೇಳಿದ್ವಿ. ಏನೋ ನಮ್ಮ ತಾಯಿಗೆ ಅನಿಸುತ್ತೆ ಸರ್, ಅದೇ ಹೇಳ್ತಾರಲ್ಲ, ಅದೇ ತಾಯಿ ಅದೇನೋ ಗೊತ್ತಿಲ್ಲ ಸರ್. ನಮ್ಮ ತಾಯಿ ನಂಗೆ ಅನ್ನಿಸ್ತು, ಹೇಳಿಬಿಟ್ರು, ಅದೇ ನಿಜ ಆಗುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲ್ಲ, ಅದೇ ನಿಜ ಆಯಿತು ಸರ್. ಕೇಂದ್ರ ಸರ್ಕಾರದ ಮುಂದಿನ ನಡೆಗಳಿಗೂ ಕೂಡ ಅಷ್ಟೇ ನಿಮ್ಮ ಬೆಂಬಲ, ನಿಮ್ಮ ಇದು ಇರುತ್ತೆ ಸರ್? ಖಂಡಿತ ಇರುತ್ತೆ ಸರ್. ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡೇ ಇದೊಂದು ಡಿಸಿಷನ್ ತಗೋತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ದೇ ವಿಲ್ ಕಂಪ್ಲೀಟ್ಲಿ ಗೆಟ್ ಅವರ್ ಸಪೋರ್ಟ್.
whatever it could be, either whether to do a strike, not to do a strike, they will have complete support from our side. ಥ್ಯಾಂಕ್ ಯು ಸೊ ಮಚ್ ಸರ್. ಕೇಳಿದ್ರಲ್ಲ, ಇದು ಭರತ್ ಭೂಷಣ್ ಅವರ ಸಹೋದರ ಪ್ರೀತಮ್ ಭೂಷಣ್ ಅವರ ಮಾತು. ಎಲ್ಲೋ ಒಂದು ಕಡೆ ರಾತ್ರಿ ನಡೆದಂತಹ ಒಂದು ಅಟ್ಯಾಕ್ ಏನಿತ್ತು, ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ನಾವು ಕೂಡ ಅಷ್ಟೇ ನಮ್ಮ ರಕ್ಷಣೆ ಮಾಡುವಂಥ ನಿಟ್ಟಲ್ಲೂ ಕೂಡ ಸರ್ಕಾರ ಒಂದು ಹೆಜ್ಜೆಯನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.